ನನ್ನ ಚಾನೆಲ್ ಅಲ್ಲಿ ನನ್ನ ಮೊದಲ ಟ್ರಾವೆಲ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಯಾಕೆ ಇಲ್ಲಿ ಅಷ್ಟೊಂದು ಜನ ಬರ್ತಾರೆ ಅಂದ್ರೆ ಇಲ್ಲಿಗೆ ಬಂದಾಗ್ಲೇ ಗೊತ್ತಾಗುತ್ತೆ. ವಿಡಿಯೋಗಿಂತ ನಿಜವಾಗ್ಲೂ ಬಂದಾಗ್ಲೇ ಇಲ್ಲಿ ಒಂಥರ ಫೀಲ್ ಅನ್ಸೋದು. 4 ಗೇಟ್ ಕೂಡ ಓಪನ್ ಆಗಿ ನೀರು ಬಿಟ್ಟಿದ್ದಾರೆ. ಸೊ ನಮಗೆ ಕೊಟ್ರ ಇವ್ರಿಗೆ ಹೆಂಗಿದೆ ಅಂತ. ನಾನು ಫಸ್ಟ್ ಟೈಮ್ ಆಕ್ಚುಲಿ ಉಂಬ್ಳೆಬೈಲ್ದಕ್ಕೆ ಹೋಗ್ತಿರೋದು. ಅಲ್ಲಿ ಈಗ ಅದು ಸ್ಟಾಪ್ ಮಾಡಿದಾರಂತೆ. ಸೊ ಹಂಗಾಗಿ ತೆಪ್ಪದ್ದು ರೈಡ್ ಇಲ್ಲ ಈಗ. ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ಚಾನಲ್ ಅಲ್ಲಿ ನನ್ನ ಮೊದಲ ಟ್ರಾವೆಲ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಮ್ಮ ಶಿವಮೊಗ್ಗದ ಲಕ್ಕೊಳ್ಳಿಲಿರುವಂತ ಭದ್ರಾ ಡ್ಯಾಮ್ ಅಲ್ಲಿ ಇದ್ದೀನಿ. ಅಷ್ಟೇ 4 ಗೇಟ್ ಕೂಡ ಓಪನ್ ಆಗಿ ನೀರು ಬಿಟ್ಟಿದ್ದಾರೆ. ಸೊ ಬನ್ನಿ ಭದ್ರಾ ಡ್ಯಾಮ್ದು ವ್ಯೂ ನೋಡೋಣ. ಗೇಟ್ ಕೂಡ ಓಪನ್ ಆಗಿರೋಂಥದ್ದು ವ್ಯೂ ನೋಡ್ಬೋದು ನೀವು. ಈಗ ಆಲ್ರೆಡಿ ತುಂಬ ಜನ ಬರ್ತಾ ಇದ್ದಾರೆ ನೋಡೋದಕ್ಕೆ. ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವೀಕೆಂಡ್ ಆಗಿರೋದ್ರಿಂದ ಜನ ಜಾಸ್ತಿ ಇದೆ. ಒಂದು 40 ರೂಪಾಯಿ. ಆಕ್ಚುಲಿ ಹಂಗೆ ಮಳೆನ ಡ್ಯಾಮ್ ನೋಡಿದ್ರೆ ಚೆನ್ನಾಗ್ ಅನ್ಸಲ್ಲ. ಅದಕ್ಕೆ ಜೋಳ ತಗೊಂಡ್ ನೋಡೋಣ ಅಂತ ಅದಕ್ಕೆ ಇಲ್ಲಿ ಬಂದಿದೀವಿ. ಜೋಳ ನಮಗೋಸ್ಕರ ಬೇಯಿಸ್ತಾ ಇದ್ದಾರೆ. ತಿನ್ನೋದಕ್ಕಿಂತ ಈ ಥರ ಎಲ್ಲ ಹೊರಗಡೆ ಬಂದಾಗ ಈ ಥರ ತಿನ್ನೋದು ಒಂಥರ ಮಜಾ ಕೊಡೋದು ಚೆನ್ನಾಗಿದೆ. ನಾವು ಭದ್ರಾವತಿ ಲಕ್ಕೊಳ್ಳಿದು ಭದ್ರಾ ಡ್ಯಾಮ್ದು ನೀರು ಗೇಟ್ ಓಪನ್ ಮಾಡಿದ್ರು. ಸೊ ಅದನ್ನು ನೋಡಿದ್ವಿ. ಈಗ ಆಲ್ರೆಡಿ ಟೈಮ್ ಆಗಿ ಹೋಗಿದೆ 2:15. ಹಾಗಾಗಿ ಈಗ ನಾವು ಉಂಬ್ಳೆಬೈಲ್ ಏನಿದೆ ಉಂಬ್ಳೆಬೈಲ್ದು ಬ್ಯಾಕ್ ವಾಟರ್ದು ಅದು ಒಳ್ಳೆ ಈ ಟೈಮಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟೈಮ್ ಆಗಿದೆ. ಊಟ ಬಂದ್ಬಿಟ್ಟು ಅಲ್ಲಿ ತುಂಬ ರಶ್ ಇತ್ತು. ಸೊ ಹಾಗಾಗಿ ಊಟ ಪಾರ್ಸೆಲ್ ತೊಗೊಬರಕ್ಕೆ ಹೋಗಿದ್ದಾರೆ. ಸೊ ಊಟನ ಅಲ್ಲೇ ತೊಗೊಂಡೋಗಿ ಅಲ್ಲೇ ಊಟ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗಿದ್ದೀವಿ. ಸೊ ನೋಡೋಣ ಹೆಂಗಿದೆ ಅಂತ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಉಂಬ್ಳೆಬೈಲ್ದಕ್ಕೆ ಹೋಗ್ತಿರೋದು. ಕೇಳಿದ್ದೆ ಚೆನ್ನಾಗಿರುತ್ತೆ ಅಂತ ಈ ಟೈಮಲ್ಲಿ ಅಂತ. ಏನು ಅಂದರೆ ಕ್ಲೈಮೇಟ್ ಬಂದ್ಬಿಟ್ಟು ಅವಾಗ ಒಂದು ಸ್ವಲ್ಪ ಮಳೆ ಬರೋ ಥರ ಆ ಥರ ಎಲ್ಲ ಆಗ್ತಾಯಿತ್ತು. ಈಗ ನೋಡಿದ್ರೆ ಫುಲ್ ಬಿಸಿಲು ಹಂಗೆ ಅನಿಸ್ತಿದೆ. ನೋಡ್ಬೇಕು ಈಗ ಹೋದಾಗ ಸ್ವಲ್ಪ ಇದೇ ಥರ ಕ್ಲೈಮೇಟ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಇಲ್ಲೇ ಊಟ ಮಾಡಿದ್ವಿ. ತುಂಬ ಖುಷಿ ಆಯಿತು ಇಲ್ಲಿ ಊಟ ಮಾಡಿದ್ದು. ನಾವಿವಾಗ ಉಂಬ್ಳೆಬೈಲಲ್ಲಿರೋ ಬ್ಯಾಕ್ ವಾಟರ್ ಇದ್ವಿ. ವ್ಯೂ ಮಾತ್ರ ಸೂಪರ್ ಆಗಿದೆ. ಇದು ಈ ಟೈಮಲ್ಲಂತೂ ಸಖತ್ತಾಗಿದೆ ಅನ್ಬೋದು.
ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ. ಯಾಕೆ ಇಲ್ಲಿ ಅಷ್ಟೊಂದು ಜನ ಬರ್ತಾರೆ ಅಂದರೆ ಇಲ್ಲಿಗೆ ಬಂದಾಗಲೇ ಗೊತ್ತಾಗುತ್ತೆ. ವಿಡಿಯೋಗಿಂತ ನಿಜವಾಗ್ಲೂ ಬಂದಾಗಲೇ ಇಲ್ಲೊಂಥರ ಫೀಲ್ ಅನ್ಸೋದು. ಸಖತ್ತಾಗಿದೆ, ನೀವೇ ನೋಡ್ಬೋದು. ಸಖತ್ತಾಗಿದೆ ಆ ವ್ಯೂವು. ಈಗ ನಾವು ಬಂದಾಗ ಸ್ವಲ್ಪ ಅಷ್ಟು ಬಿಸಿಲಿರಲಿ, ಈಗ ಸ್ವಲ್ಪ ಊಟ ಮಾಡೋ ಟೈಮಲ್ಲಿ ಅಷ್ಟೊಂದು ಬಿಸಿಲಿರಲಿಲ್ಲ, ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಮಾತ್ರ ಕ್ಲೈಮೇಟ್ ಸಖತ್ತಾಗಿದೆ. ಬಟ್ ಏನು ಅಂದರೆ ಇಲ್ಲಿ ಏನಾದರೂ ನಾವು ಊಟ ಮಾಡಿದ್ರು ಪೇಪರ್ಸ್ನೆಲ್ಲ ನಾವು ಕವರ್ ಏನಿದೆ ಅವೆಲ್ಲ ನಾವೇ ಡಂಪ್ ಮಾಡಬೇಕು, ಬೇರೆ ಕಡೆ ತೊಗೊಂಡೋಗಿ. ಇಲ್ಲೆಲ್ಲ ಡಂಪ್ ಮಾಡಿದ್ರೆ ಸುಮ್ಮನೆ ಗಲೀಜಾಗುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಕಡೆ ಆ ಕಡೆಯಿಂದನೂ ತುಂಬ ಜನ ಇದ್ದಾರೆ. ಅಲ್ಲೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ ತುಂಬ ಜನ ಅಲ್ಲ ಇದೆ. ನಾವು ಈ ಕಡೆ ಸೈಡ್ ಬಂದ್ವಿ, ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನೋಡ್ಬೋದು ನೀವು. ಸಖತ್ ಖುಷಿ ಆಗುತ್ತೆ ಅಂದರೆ ನೋಡೋದಕ್ಕೇ ಅಷ್ಟು ಖುಷಿ ಆಗ್ತಿದೆ ನೋಡೋಕ್ಕೆ. ತೆಪ್ಪದಲ್ಲಿ ಬಿಡ್ತಾ ಇದ್ರಂತ ಅವಾಗ ಹೋಗೋಕ್ಕೆ, ಬಟ್ ತುಂಬ ಜನ ಅಲ್ಲೇನೋ ಮಿಡಲ್ಗೆ ಹೋಗ್ಬಿಟ್ಟು ಪ್ರಾಬ್ಲಮ್ ಆಗಿದ್ದಕ್ಕೆ ತೆಪ್ಪದಲ್ಲಿ ಈಗ ಅದು ಸ್ಟಾಪ್ ಮಾಡಿದಾರಂತೆ. ಸೊ ಹಾಗಾಗಿ ತೆಪ್ಪದ್ದು ರೈಡ್ ಇಲ್ಲ ಈಗ, ಜಸ್ಟ್ ಅದೊಂದಿದೆ. ಬಟ್ ಚೆನ್ನಾಗಿದೆ. ನಂಗೆ ಅನ್ಸುತ್ತೆ ನೀವು ಸಂಜೆ ಟೈಮಲ್ಲಿ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಇದ್ದಾಗ ಬಂದಾಗ ಸ್ವಲ್ಪ ಮಳೆ ಬರ್ತಾ ಇದ್ರೆ ಇನ್ನೂ ಸಖತ್ತಾಗಿ ಮಜಾ ಅನಿಸುತ್ತೆ. ಈ ಸೀನ್ರಿ ಮಾತ್ರ ನಮ್ಮ ಶಿವಮೊಗ್ಗದಲ್ಲಿ ಉಂಬ್ಳೆಬೆಲೆಲ್ಲ ಇರೋದು ತುಂಬ ನಿಯರ್ ಅನಿಸುತ್ತೆ. ಇದು ಮಾತ್ರ ಮಿಸ್ ಮಾಡ್ಕೊಬೇಡಿ. ಈ ಒಂದು ಮಳೆಗಾಲದಲ್ಲಿ ಇಲ್ಲಿ ಬರೋದು ವರ್ತಿ ವಿಸಿಟ್ ಅಂತ ಹೇಳ್ಬೋದು. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಭದ್ರಾ ಬ್ಯಾಕ್ ವಾಟರ್, ಉಂಬ್ಳೆಬೈಲ್ನ ಭದ್ರಾ ಬ್ಯಾಕ್ ವಾಟರ್ಗೆ ಬಂದಿದ್ವಿ. ಹಾಗೆ ಭದ್ರಾ ಡ್ಯಾಮ್ದು ಗೇಟ್ ಓಪನ್ ಆಗಿತ್ತು. ಸೊ ಅದನ್ನು ಕೂಡ ಈ ಒಂದು ವ್ಲಾಗಲ್ಲಿ ವಿಸಿಟ್ ಮಾಡಿದ್ವಿ. ಈ ಒಂದು ಮಾನ್ಸೂನಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಏನಾದರೂ ಈ ರೀತಿಯಾದ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ತಿದ್ರೆ ಸೊ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಜೊತೆ ಹೋದಾಗ ಚೆನ್ನಾಗಿರುತ್ತೆ. ಸೊ ನಾವು ಎಂಜಾಯ್ ಮಾಡಿದ್ವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ದಿಸ್ ಈಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ಟಿವಿ, ವ್ಲಾಗ್ಸ್ ಫಾರ್ ಲವ್. ನಮಸ್ಕಾರ.